ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಎಲ್ಲರಿಗೂ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ಗೆ ಸ್ವಾಗತ. 2026ನೇ ಸಾಲಿನಲ್ಲಿ PUC ಸೈನ್ಸ್ ಕಂಪ್ಲೀಟ್ ಮಾಡಿ BSc ನರ್ಸಿಂಗ್ ಪ್ರೊಫೆಷನಲನ್ನು ಚಾಯ್ಸ್ ಮಾಡ್ಕೋಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಇರುತ್ತೆ. ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ. ಇದರಲ್ಲಿ ನಾನು ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಮತ್ತು ಅದರಿಂದ ಏನು ಪ್ರಾಫಿಟ್ ಇದೆ, BSc ನರ್ಸಿಂಗ್ ಅಂದರೆ ಏನು, ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು, ಇದು ನಿಮ್ಮ ಕರಿಯರನ್ನು ಡಿಸೈಡ್ ಮಾಡುವಂಥ ಇದು ಸ್ಟೇಜ್ ಇರುವುದರಿಂದ ಇದರಲ್ಲಿ ನನಗೆ ನಿಮಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ, ಶೇರ್ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಈ ಒಂದು ವಿಡಿಯೋದಲ್ಲಿ ನಾನು BSc ನರ್ಸಿಂಗ್ ಅಂದರೆ ಏನು, BSc ನರ್ಸಿಂಗ್ ಯಾಕೆ ಮಾಡಬೇಕು ನೋಡ್ರಿ. BSc ನರ್ಸಿಂಗ್ ಯಾರು ಮಾಡಬೇಕಂತ ನೋಡ್ರಿ, ಯಾರು ಮಾಡಬೇಕು, ಎಂಥವ್ರು ಮಾಡಬೇಕು BSc ನರ್ಸಿಂಗ್ ಅಂತಂದರೆ, ಈ ನಮ್ಮ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ BSc ನರ್ಸಿಂಗ್ ಸ್ಕೋಪ್ ಇದೆಯಾ? ಎಸ್ ಇದೆ ರೀ. ಡಿಮಾಂಡ್ ಇದೆಯಾ? ಎಸ್ ಇದೆ ರೀ. ಓಕೆ, ಯಾಕೆ ಡಿಮ್ಯಾಂಡ್ ಇದೆ ಅಂತಂದರೆ, ನೀವು ಏನಾದರೂ ಬಯಸಿ, ನನಗೊಂದು ಸ್ಟೇಬಲ್ ಜಾಬ್ ಆಪರ್ಚುನಿಟಿ ಬೇಕಾಗಿತ್ತು, ಆಮೇಲೆ ಗೌರ್ಮೆಂಟ್ ಜಾಬ್ ಬೇಕಾಗಿತ್ತು, ಅಬ್ರಾಡಲ್ಲಿ ನನಗೆ ಜಾಬ್ ಬೇಕಾಗಿತ್ತು, ಗೌರ್ಮೆಂಟ್ ಒಳಗಡೆ ಜಾಬ್ ಬೇಕಾಗಿತ್ತು, ಹಾಸ್ಪಿಟಲ್ ಒಳಗಡೆ ನನಗೆ ಜಾಬನ್ನು ಮಾಡಬೇಕಾಗಿದೆ, ಹೌದಾ? ಅಥವಾ ನಾನು ಮುಗಿದ ತಕ್ಷಣವೇ, ಈ ಒಂದು BSc ನರ್ಸಿಂಗ್ ಮುಗಿದ ತಕ್ಷಣ ನನಗೆ ಫಾಸ್ಟಾಗಿ ಒಂದು ಜಾಬ್ ಬೇಕು ಅಂತ ನೀವೇನಾದರೂ ಬಯಸಿದ್ದಲ್ಲಿ ಅದಕ್ಕೆ ಬೆಸ್ಟ್ ಚಾಯ್ಸ್ BSc ನರ್ಸಿಂಗ್ ಇದೆ. ಓಕೆ, ಸ್ಪೆಷಲಿ ಎಲ್ಲಿಪ್ಪ ಅಂತಂದರೆ, ಈ ನೀವು ಹಾಸ್ಪಿಟ್ಲ್ಗಳಲ್ಲಿ, ಮೆಡಿಕಲ್ ಕಾಲೇಜುಗಳಲ್ಲಿ, ಹೆಲ್ತ್ ಕೇರ್ ಕಂಪ್ನಿಗಳಲ್ಲಿ, ಹೌದಾ? ಆಮೇಲೆ ಸ್ಪೆಷಲಿ ಈ ಮೆಗಾ ಸಿಟಿಗಳಲ್ಲಿ ಬೆಂಗಳೂರು, ಆಮೇಲೆ ಮೈಸೂರು, ಶಿವಮೊಗ್ಗ, ಇಂಥ ಒಂದು ಮಂಗಳೂರು, ಇಂಥ ಒಂದು ಪ್ಲೇಸ್ಗಳಲ್ಲಿ ನಿಮಗೆ ಒಳ್ಳೆ ಸ್ಯಾಲ್ರಿಗಳನ್ನು ಪಡ್ಕೋಬೇಕಂತಂದರೆ BSc ನರ್ಸಿಂಗ್ ಒಂದು ಒಳ್ಳೆ ಚಾಯ್ಸ್ ಆಗಿರುತ್ತೆ. ಸೊ BSc ನರ್ಸಿಂಗ್ ನನ್ನ ಪ್ರಕಾರ ಗುಡ್ ಆ ಬ್ಯಾಡ್ ಅಂದರೆ ವೆರಿ ಗುಡ್ ರೀ. ಯಾಕೆ ಗುಡ್ ಅಂತಂದರೆ, ನಿಮಗೊಂದು ಇಂಡಿಯಾ ಮತ್ತು ಅಬ್ರಾಡ್ ಒಳಗಡೆ ಹೈ ಡಿಮಾಂಡಲ್ಲಿರುವಂಥ ಒಂದು ಕೋರ್ಸ್ BSc ನರ್ಸಿಂಗ್ ರೀ. ಉದಾಹರಣೆಗೆ ನೀವು ಇಂಡಿಯಾದಲ್ಲೂ ಕೂಡ ನೀವು ಮಾಡ್ತೀರಿ ಅಂತಂದ್ರೆ ಒಳ್ಳೆ ಸ್ಕೋಪ್ ಇದೆ ರೀ. ಇಲ್ಲ ನಾನು ಅಬ್ರಾಡಿಗೆ ಹೋಗ್ತೀನಿ, ಉದಾಹರಣೆಗೆ ಯುನೈಟೆಡ್ ಕಿಂಗ್ಡಮ್ UK ಹೋಗ್ತೀನಿ, ಕೆನಡಾ ಹೋಗ್ತೀನಿ, ಆಸ್ಟ್ರೇಲಿಯಾ ಹೋಗ್ತೀನಿ, ಜರ್ಮನಿ ಹೋಗ್ತೀನಿ, ಗಲ್ಫ್ ಕಂಟ್ರಿಗಳಿಗೆ ಹೋಗ್ತೀನಿಪ್ಪ ಅಂತಂದರೆ ಆ್ಯಸ್ ಎ ನರ್ಸ್ ಆಗಿ, ರಿಜಿಸ್ಟರ್ ನರ್ಸ್ ಆಗಿ ನೀವು ಆ ಅಬ್ರಾಡ್ಗಳಿಗೆ ಹೋಗಿ ಒಳ್ಳೆ ಸ್ಯಾಲ್ರಿಗಳನ್ನು ನೀವು ಏನು ಮಾಡ್ಬೋದು, ಹೈಯರ್ ಮಾಡ್ಕೋಬೋದು, ಗೇನ್ ಮಾಡ್ಕೊಳ್ಬೋದು ರೀ. ಅಲ್ಲಿ ನಿಮಗೆ ಲಕ್ಷಗಟ್ಟಲೆ ಸ್ಯಾಲ್ರಿಗಳನ್ನು ಕೊಡ್ತಾರೆ. ಆ್ಯಸ್ ಪರ್ ದ WHO ಪ್ರಕಾರ 2030 ತನಕನೂ ಕೂಡ ನಮ್ಮಗಳಿಗೆ BSc ನರ್ಸಿಂಗ್ ಸ್ಟಾಫ್ ಕೊರತೆ ಇದೆ ಜಗತ್ತಲ್ಲಿ. ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ಕೂಡ ಸ್ಟಾಫ್ ನರ್ಸ್, BSc ನರ್ಸಿಂಗ್ ಆದವರ ಕೊರತೆ ತುಂಬ ಇದೆ ಅಂತ WHO ಹೇಳ್ತಾ ಇದೆ ಎಲ್ಲ ಕಂಟ್ರಿಗಳಿಗೆ. ಹಿಂಗಿರಬೇಕಾದ್ರೆ ಇದು ಇನ್ನೂ ಡಿಮಾಂಡೆಡ್ ಕೋರ್ಸ್ ರೀ. ಇದು ನೀವು ಅನ್ಕೋಬೋದು, ಈಗ ಸ್ಯಾಲ್ರಿ ಎಷ್ಟಿರ್ತೀರಿ ನೋಡ್ರಿ ಸರ್, ನೀವು ಓಕೆ ಕೋರ್ಸ್ ಚೆನ್ನಾಗಿದೆ, ಅಬ್ರಾಡ್ ಜಾಬ್ ಇದಾವೆ ಅಂತೇಳಿ ನೋಡ್ರಿ. ನೀವು ಸ್ಯಾಲ್ರಿ ಎಕ್ಸೆಪ್ಟೇಷನ್ ಮಾಡೋದಾದ್ರೆ ಫ್ರೆಷರ್ ಆಗಿ ಕರ್ನಾಟಕದಲ್ಲಿ ಮಿನಿಮಮ್ ಹೇಳ್ತಾ ಇದ್ದೀನಿ, ಫ್ರೆಷರ್ ಆಗಿ ಕರ್ನಾಟಕದಲ್ಲಿ 20,000ದಿಂದ 40,000 ತನಕ ನೀವು ಸ್ಯಾಲ್ರಿಗಳನ್ನು ತಗೋಬೋದು. ಅದು ಡಿಪೆಂಡ್ ಆಗ್ತದೆ ಸಿಟಿದಿಂದ ಸಿಟಿಗೆ, ಹೌದಾ? ಬೆಂಗಳೂರಲ್ಲಿ ಹೈ ಸ್ಯಾಲ್ರಿ ಇದೆ, ಹುಬ್ಬಳ್ಳಿದಲ್ಲಿ ಕಡಿಮೆ ಇದೆ. ಓಕೆ, ಈ ರೀತಿ ನೋಡಿದಾಗ ಮಿನಿಮಮ್ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಪ್ರೆಷರ್ ಆಗಿ ಹೋದರೆ 20,000ದಿಂದ 40,000 ತನಕ ಸ್ಯಾಲ್ರಿಗಳನ್ನು ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ಆದರೆ ಜಾಸ್ತಿ ಕೂಡ ಇದೆ. ಅದಾದ ನಂತರ ಗೌರ್ಮೆಂಟ್ ಒಳಗಡೆ ಇನ್ ಕೇಸ್ ಆಫ್ ನಿಮ್ಮ ಲಕ್ ಬೈ ಚಾನ್ಸ್ ಗೌರ್ಮೆಂಟ್ ಜಾಬ್ ಆಗಿದ್ರೆ ಮಿನಿಮಮ್ 50,000ದಿಂದ 75,000 ತನಕ ಸ್ಟಾರ್ಟಿಂಗ್ ಸ್ಯಾಲ್ರಿ ಬರುತ್ತೆ ನಿಮಗೆ ಗೌರ್ಮೆಂಟ್ ಜಾಬಲ್ಲಿ ಸೆಲೆಕ್ಟ್ ಆದರೆ. ಅದಾದ ನಂತರ ಇದನ್ನು ಮಾಡಿದ ಮೇಲೆ ನಾವು ಮತ್ತೆ ಬರೀ ಸ್ಟಾಫ್ ನರ್ಸ್ ಅಷ್ಟೇ ಆಗಬೇಕಾ? ಇಲ್ರಿ. ಇದನ್ನು ಕೋರ್ಸ್ ಮಾಡಿದ ನಂತರ ನೀವು ಸ್ಟಾಫ್ ನರ್ಸ್ ಅಷ್ಟೇ ಆಗೋದಿಲ್ರಿ, ICU ನರ್ಸ್ ಆಗ್ಬೋದ್ರಿ, OTಗಳಲ್ಲಿ ನರ್ಸ್ ಆಗ್ಬೋದ್ರಿ, ಆಮೇಲೆ ಬ್ಲಡ್ ಬ್ಯಾಂಕಲ್ಲಿ ನರ್ಸ್ ಆಗ್ಬೋದ್ರಿ, ಗೌರ್ಮೆಂಟ್ ನರ್ಸ್ ಆಗ್ಬೋದು, ಮಿಲಿಟ್ರಿ ಒಳಗಡೆ ಕೂಡ ನರ್ಸಿಂಗ್ ಆಗಿ ಹೋಗ್ಬೋದು, ನರ್ಸಿಂಗ್ ಟ್ಯೂಟರ್ ಆಗಿ ಜಾಬ್ ಮಾಡ್ಬೋದು, ಹಾಸ್ಪಿಟಲ್ ಒಳಗಡೆ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ಬೋದ್ರಿ. ಅಬ್ರಾಡಲ್ಲಿ ನೀವು ಕೂಡ ಸ್ಟಾಫ್ ನರ್ಸ್ ಅಥವಾ ರಿಜಿಸ್ಟರ್ ನರ್ಸ್ಗಳಾಗಿ ಕೆಲಸಗಳನ್ನು ಮಾಡ್ಕೊಳ್ಬೋದ್ರಿ. ನಿಜವಾಗ್ಲಿ ಇಷ್ಟೊಂದು ಸ್ಕೋಪ್ ಇದೆ ಇದು. ಅದ್ರ ಜೊತೆಗೆ ನೀವು ಈಗ CHO ಅಂತ ಕರಿತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಹಳ್ಳಿಗಳಲ್ಲಿ ನೀವು ಆ್ಯಸ್ ಅ ಡಾಕ್ಟರ್ ಆಗಿ ಕೆಲಸವನ್ನು ಮಾಡ್ಬೋದು. CHO ಅಂಥೇಳಿ ಅಲ್ಲಿ ಡಾಕ್ಟರ್ ಇದ್ದಂಗೆ ನೀವು CHO ಅಂಥೇಳಿ ಕೆಲಸ ಮಾಡ್ಬೋದ್ರಿ. ಅದಾದ ನಂತರ ನೀವು ಅಬ್ರಾಡ್ ಒಳಗೆ ಹೋಗೋದಾದರೆ ಬೆಸ್ಟ್ ಆಪ್ಷನ್ ಯಾವುದು ಅಂತಂದ್ರೆ UK, ಜರ್ಮನ್, ಐರ್ಲ್ಯಾಂಡ್, ಆಮೇಲೆ ಗಲ್ಫ್ ಕಂಟ್ರಿ, ದುಬೈ ಕಂಟ್ರಿಗಳು, ಆಸ್ಟ್ರೇಲಿಯಾಗಳು, ಇವು ಒಳ್ಳೆ ಸ್ಕೋಪ್ ಇದೆ ರೀ. ಇಲ್ಲಿ ಹೋಗ್ಬೇಕಂದ್ರೆ ನೀವು BSc ನರ್ಸಿಂಗ್ ಆದ ತಕ್ಷಣವೇ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಆನ್ಲೈನ್ ಎಕ್ಸಾಮನ್ನು ಪಾಸ್ ಮಾಡಿಕೊಂಡು ಅಲ್ಲಿರುವಂಥ ಲ್ಯಾಂಗ್ವೇಜ್ಗಳನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿರುವಂತಹ ಹಾಸ್ಪಿಟ್ಲ್ಗಳಿಗೆ ಹೋಗಿ ನೀವು ಕಂಟ್ರಿಯಲ್ಲಿ ಜಾಬ್ಗೆ ಹೋಗಿ ಆ ಕಂಟ್ರಿಗೆ ಹೋಗಿ ಜಾಬ್ ಮಾಡಿ ಲಕ್ಷಗಟ್ಟಲೆ ಅರ್ನಿಂಗನ್ನು ಮಾಡ್ಕೊಳ್ಬೋದು ರೀ. ಅದಾದ ನಂತರ ಇಲ್ಲಿ ರಿಯಾಲಿಟಿಯಾಗಿ ಹೇಳೋದಾದ್ರೆ ಇನ್ನೊಂದು ಥಿಂಗ್ಸ್ ಏನಪ್ಪ ಅಂತಂದರೆ,
ಯಾಕೆ ಇದು ನರ್ಸಿಂಗ್ ಸ್ಟ್ರಾಂಗ್ ಕರಿಯರ್ ಅಂತಂದ್ರೆ ಎಂಥವ್ರಿಗೆ ಇದು ಸ್ಟ್ರಾಂಗ್ ಕರಿಯರ್ ರೀ. ನೀವೇನಾದರೂ ಫಿಸಿಕಲಿ ಡಿಮಾಂಡಿಂಗ್ ಅಂದರೆ ನೀವು ಈ ಯಾರಿಗೆ ಇದು ಯಾಕೆ ಇದು ಒಂದು ಸ್ಟ್ರಾಂಗ್ ಕರಿಯರ್ ಅಂತಂದರೆ, ನೀವು ತುಂಬ ಫಿಸಿಕಲಿ ಸ್ಟ್ರಾಂಗ್ ಇದ್ದು, ಮೆಂಟಲಿ ಸ್ಟ್ರಾಂಗ್ ಇದ್ದು, ನೈಟ್ ಶಿಫ್ಟ್ಗಳನ್ನು ಮಾಡಲಿಕ್ಕೆ ರೆಡಿ ಇದ್ದು, ಆಮೇಲೆ ಪೇಷಂಟ್ ಜೊತೆಗೆ ಒಳ್ಳೆ ಕಮ್ಯುನಿಕೇಷನನ್ನು ಹೊಂದಿಸ್ಕೊತೀನಿ, ನಾನು ಪೇಷಂಟ್ ಜೊತೆಗೆ ಮಾತಾಡಬಲ್ಲೆ, ಬೇರೆ ಜನರ ಜೊತೆಗೆ ಬೆರಿಬಲ್ಲೆ, ಅವ್ರ ಜೊತೆಗೆ ಕಮ್ಯುನಿಕೇಷನ್ ಮಾಡಬಲ್ಲೆ ಅಂತ ನೀವು ಬಯಸಿದ್ರೆ, ಅಥವಾ ಜೆನ್ಯೂನ್ ಇಂಟ್ರೆಸ್ಟ್ ಆಗಿ ನೀವು ಪೇಷಂಟ್ ಕೇರ್ ಮಾಡ್ತೀನಪ್ಪ, ವೆರಿ ಇಂಪಾರ್ಟೆಂಟ್ ರೀ ಇದು, ನಾ ಪೇಷಂಟ್ ಜೊತೆಗೆ ಮಿಂಗಲ್ ಆಗ್ತೀನಿ, ಸೇವೆ ಮಾಡಬೇಕಾಗಿದೆ, ಪೇಷಂಟನ್ನು ಕೇರ್ ಮಾಡಬೇಕಾಗಿದೆ, ನಾನು ಆ್ಯಸ್ ಅ ಡಾಕ್ಟರ್ ಅಲ್ಲ, ನಾನು ಡಾಕ್ಟರ್ ಥರನೇ ಪೇಷಂಟ್ಗಳನ್ನು ಟ್ರೀಟ್ಮೆಂಟ್ ಮಾಡಬೇಕಾಗಿದೆ, ಅವ್ರನ್ನ ನಾನು ಕೇರಿಂಗ್ ಮಾಡಬೇಕಾಗಿದೆ, ಅವ್ರ ಜೊತೆ ಕಮ್ಯುನಿಕೇಷನ್ ಒಳ್ಳೆಯದಿದೆ ನನ್ನ ಹತ್ರ ಅಂತಂದರೆ ಈ ಒಂದು ಆಪ್ಷನ್ ನಿಮಗೆ ತುಂಬ 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 ಹೆಲ್ಪ್ಫುಲ್ ಆಗುತ್ತೆ, ಬೆಸ್ಟ್ ಆಪ್ಷನ್ ಅಂತ ಅನ್ಬೋದು ಇವೆಲ್ಲ ನಿಮ್ಮಲ್ಲಿ ಇದ್ದರೆ. ಓಕೆ, ಆಮೇಲೆ ಇದು ಎಂಥವ್ರಿಗೆ ಬೆಸ್ಟ್ ರೀ. ಓಕೆ ರೀ, ಇದು ಓಕೆ, ಇದನ್ನು ಸೇರಿಸಿದ್ದು ನಾನು ಸ್ಟ್ರೆಸ್ಫುಲ್ ಒಳಗಡೆ ಅಂದರೆ ನನಗೆ ನರ್ಸಿಂಗ್ ಅಪ್ಪ ಅಂದ್ರೆ ಒಂಥರ ನರ್ಸಿಂಗ್ ಹೆಂಗಿದ್ದಂಗೆ ರೀ, ಒಂಥರ ಡ್ಯೂಟಿ ಟೈಮ್ನಾಗ ಟೆನ್ಷನ್ ಇದ್ದಂಗೆ ರೀ, ಒಂಥರ ಸ್ಟ್ರೆಸ್ ರೀ. ಯಾಕಂತಂದ್ರೆ ಒಂದು ಜೀವವನ್ನು ಒಂದು ಜೀವವನ್ನು ಬದುಕಿಸಿ ಅದನ್ನು ಆರೈಕೆ ಮಾಡಿ ಹೊರಗೆ ಹಾಕುವಂಥದ್ದು, ಹೌದ್ರಿ. ಆಮೇಲೆ ರೋಗದಿಂದ ಬಂದವ್ರನ್ನ ರೋಗಮುಕ್ತ ಮಾಡುವಂಥದ್ದು, ಇವೆಲ್ಲ ನಿಮ್ಮ ಕೈಗಿರುತ್ತೆ ರೀ. ಹೀಗಾಗಿ ಡ್ಯೂಟಿ ಅವರ್ಸ್ ಒಳಗಡೆ ಸ್ಟ್ರೆಸ್ಸನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ನಿಮ್ಮಲ್ಲಿದ್ದರೆ, ಹೌದ್ರಿ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತುಂಬ ಸ್ಟ್ರೆಸ್ ಇರ್ತದೆ ರೀ, ಡ್ಯೂಟಿ ಅವರ್ಸ್ನಾಗ ಅದು ಭಾಳ ಪೇಷಂಟ್ ಇರ್ತಾವೆ. ಓಕೆ, ಇದರಲ್ಲಿ ನಾನು ಕಮಾಂಡಿಂಗ್ ಇದೆ ರೀ, ನನಗೆ ಆ ಥರ ನನಗೆ ಸ್ಟ್ರೆಸ್ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಸೆನ್ಸಿಟಿವ್ ಅಲ್ರಿ, ನಾನು ಸ್ಟ್ರಾಂಗ್ ಇದ್ದೀನಿ ಅಂತಂದರೆ ಈ ಕೋರ್ಸ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗ್ತದೆ ರೀ. ಆಮೇಲೆ ಇದನ್ನು ನಿಮಗೆ ಇನ್ನೂ ಒಂದು ಇಂಟ್ರೆಸ್ಟ್ ಏನಪ್ಪ ಅಂದ್ರೆ, ನನಗೆ ಬಯಾಲಜಿ ತುಂಬ ಇಂಟ್ರೆಸ್ಟ್ ಐತೆ ರೀ. ಆಮೇಲೆ ನನಗೆ ಹಾಸ್ಪಿಟ್ಲ್ನಾಗ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಇದೆ. ಸ್ಪೆಷಲಿ ನನಗೆ ಈ ಪೇಷಂಟ್ಗಳನ್ನು ಕೇರ್ ಮಾಡ್ಬೇಕಂತ ತುಂಬ ನನಗೆ ಯಾಕೋ ಪಾಪ ಅನಿಸ್ತದೆ ರೀ. ನನಗೆ ಸಣ್ಣ ಪ್ರಾಣಿ ನೋಡಿದರೆ, ಚಿಕ್ಕ ಮಕ್ಕಳು ನೋಡಿದರೆ ನನಗೆ ಒಂಥರ ಪಾಪನೂ ಫೀಲಿಂಗ್ ಇದೆ ರೀ. ಹಿಂಗೆ ಸೇವೆ ಮಾಡಬೇಕಾಗಿತ್ತು ರೀ. ಒಳ್ಳೆ ಆಪ್ಷನ್ BSc ನರ್ಸಿಂಗ್ ರೀ. ಆಮೇಲೆ ಜಾಬ್ ಸೆಕ್ಯೂರಿಟಿ ರೀ. ನೀವು ನನಗೆ ಜಾಬ್ ಸೆಕ್ಯೂರಿಟಿ ಬೇಕು ಸರ್, ನಾವು BA BCom ಮಾಡಿದ್ದೀವಿ, ನಮ್ಗೆ ಗ್ಯಾರಂಟಿ ಇಲ್ಲರಿ, ನನಗೆ ಜಾಬ್ ಸೆಕ್ಯೂರಿಟಿ ಬೇಕು, ಸಾಯಿ ತನಕ ಜಾಬ್ ಸೆಕ್ಯೂರಿಟಿ ಬೇಕು ಅಂತಂದರೆ ಇದು ಒಳ್ಳೆ ಆಪ್ಷನ್ ಇದು ಕೂಡ ಆಗಿದೆ ರೀ. ಈ ಒಂದು ನೀವು ಪ್ಲಾನಿಂಗ್ ಫಾರ್ ಗೌರ್ಮೆಂಟ್ ಎಕ್ಸಾಮನ್ನು ಬರೆದು IAS KS ಆಗ್ಬೋದು ರೀ, BSc ನರ್ಸಿಂಗ್ ಮಾಡಿ, SSC ಎಕ್ಸಾಮ್ ಅಟೆಂಡ್ ಮಾಡ್ಬೋದು ರೀ, UPSC ಎಕ್ಸಾಮ್ ಅಟೆಂಡ್ ಮಾಡ್ಬೋದು ರೀ. ಇದು ನನಗೆ ಮುಂದೆ ಮಾಡಬೇಕಾಗಿದೆ ಅಂತಂದರೆ, ಅಥವಾ ನಾನು ಅಬ್ರಾಡ್ ಹೋಗ್ತೀನಿ ರೀ ಇಲ್ಲಿ ಕರ್ನಾಟಕದಲ್ಲಿ, ನಾನು ಮತ್ತು ಇಂಡಿಯಾದಲ್ಲಿ ಒಳ್ಳೆ ನಾನು ಅಬ್ರಾಡ್ ಹೋಗ್ಬೇಕಂತ ಆಸೆ ಇದೆ, ನನಗೆ ಮೆಡಿಕಲ್ ಒಳಗಡೆ ಹೋಗ್ಬೇಕಂತ ಆಸೆ ಇದೆ. ಒಳ್ಳೆ ಆಪ್ಷನ್ ನಿಮ್ಗೆ ಇದು ಒಳ್ಳೆ ಆಪ್ಷನ್ ಆಗುತ್ತೆ ರೀ ನಿಮಗೆ. ಓಕೆ ರೀ. ಆಮೇಲೆ ಥಿಂಗ್ಸ್ ಏನು ಗೊತ್ತೇನು ರೀ, ಇವ್ರ ಮಾತು ಕೇಳಿ ಬರ್ಬಾರ್ದು ಇದು. ಥಿಂಗ್ಸ್ ತುಂಬ ಒಂದು ಇವ್ರ ಮಾತು ಕೇಳಿ ಬರ್ತಾರಲ್ರಿ, ಮಾನಸಿಕ ಆಗಿಬಿಡ್ತಾರೆ. ಇವ್ರ ಮಾತು ಕೇಳಕ್ಕೆ ಇಲ್ಲಿ ಬರಕ್ಕೆ ಹೋಗ್ಬಾರ್ದು, ಹೌದ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಯಾರು ಬರಬಾರ್ದು, ವೆರಿ ಇಂಪಾರ್ಟೆಂಟ್ ರೀ. ನನಗೆ ಯಾರು ಈ ಒಂದು ಕೋರ್ಸಿಗೆ ಬರಬಾರ್ದು ಅಂತ ನಾ ಕೇಳಂತ ನೋಡ್ರಿ. ಎಂಥವ್ರು ಬರಬಾರ್ದು ರೀ, ನನಗೆ ಹಾಸ್ಪಿಟ್ಲ್ ಇಷ್ಟ ಆಗೋದಿಲ್ಲ ಬರಕ್ಕೆ ಹೋಗ್ಬೇಡ್ರಿ, ನನಗೆ ಇನ್ವೈರ್ಮೆಂಟ್ ಇಷ್ಟ ಇಲ್ಲ, ನನಗೆ ಹಾಸ್ಪಿಟ್ಲ್ ಇನ್ವೈರ್ಮೆಂಟ್ ನೋಡಿದರೆ ನನಗೆ ಇಷ್ಟ ಆಗೋದಿಲ್ಲ, ಈ ಕೋರ್ಸಿಗೆ ಬರಕ್ಕೆ ಹೋಗ್ಬೇಡ್ರಿ, ಹೌದ್ರಿ. ನಾನು ಡೆಸ್ಕ್ ಮೇಲೆ ಕೆಲಸ ಮಾಡಿದ್ದೀನಿ, ನಾನು ಪ್ರೊಫೆಷನ್ ಒಂಥರ ಹೆಂಗಪ್ಪ ಅಂದ್ರೆ ನನಗೆ ಕಂಪ್ಯೂಟರ್ ಬೇಕು ರೀ, ಬರೀ ನನಗೆ ಓನ್ಲಿ ಜನ ಬ್ಯಾಡ್ರಿ, ನನಗೆ ಕಂಪ್ಯೂಟರ್ ಬೇಕು, ಒಂದು ಟೇಬಲ್ ಬೇಕು, ಒಂದು ಕುರ್ಚಿ ಬೇಕು ರೀ, ಅಂಥವ್ರು ಈ ಕೋರ್ಸಿಗೆ ಬರಕ್ಕೆ ಹೋಗ್ಬೇಡ್ರಿ. ನನಗೆ ಜನ ಸಂಪರ್ಕ ಬೇಡ, ಈ ಕೋರ್ಸಿಗೆ ಬರಕ್ಕೆ ಹೋಗ್ಬೇಡ್ರಿ. ನನಗೆ ಜನ ಫುಲ್ ಕ್ಲೌಡ್ ನೋಡಿದರೆ ಇರಿಟೇಟ್ ಆಗ್ತತಿ, ಬರಕ್ಕೆ ಹೋಗ್ಬೇಡ್ರಿ. ನನಗೆ ನೈಟ್ ಶಿಫ್ಟ್ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ, ನನಗೆ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ, ಬರಕ್ಕೆ ಹೋಗ್ಬೇಡ್ರಿ ಈ ಕೋರ್ಸಿಗೆ. ಇಲ್ಲಿ ನೈಟ್ ಶಿಫ್ಟ್ ಮಾಡಬೇಕಾಗ್ತದೆ, ಭಾಳಷ್ಟು ಪೇಷಂಟ್ ಬಂದಿರ್ತಾವೆ, ಮ್ಯಾನೇಜ್ ಮಾಡಬೇಕಾಗ್ತದೆ, ಜಗಳ ಮಾಡಕ್ಕೆ ಬರೋಂಗಿಲ್ಲ, ಅವ್ರಿಗೆ ಕೌಬ ಮಾಡಕ್ಕೆ ಬರೋಂಗಿಲ್ಲ, ನನಗೆ ಮನಸ್ಥಿತಿ ಸರಿ ಇಲ್ರಿ, ನನಗೆ ಆಗೋದಿಲ್ಲ, ನನಗೆ ಇರಿಟೇಟ್ ಆಗ್ತೈತಿ, ಬರಕ್ಕೆ ಹೋಗ್ಬೇಡ್ರಿ ಈ ಕೋರ್ಸಿಗೆ. ಓಕೆ ರೀ. ಆಮೇಲೆ ಈ ಕೋರ್ಸ್ ಎಲ್ಲಿ ಮಾಡ್ಬೇಕ್ರಿ, INC ರಿಜಿಸ್ಟ್ರೇಷನ್, KNC ರಿಜಿಸ್ಟ್ರೇಷನ್ ಅಥವಾ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗಡೆ ಅಫಿಲಿಯೇಷನ್ ಆಗಿರುವಂಥ ಕಾಲೇಜ್ಗಳಲ್ಲಿ ನೀವು ಅಡ್ಮಿಷನ್ ತಗೋಬೇಕ್ರಿ. ಅಂದ್ರೆ ನಿಮ್ದು ಏನಾಕತ್ತೀರಿ ಅಂತಂದ್ರೆ ಇಲ್ಲಿ ನಿಮಗೆ ಒಂದು ಒಳ್ಳೆ ಎಜುಕೇಷನ್ ಸಿಗ್ತತಿ. ಓಕೆ, ಕರ್ನಾಟಕದಲ್ಲಿ ನೀವು ಮಾಡ್ತೀರಪ್ಪ ಅಂದ್ರೆ INC, KNC ಅಥವಾ ರಾಜೀವ್ ಗಾಂಧಿ ಅಂಡರ್ ಯೂನಿವರ್ಸಿಟಿ ಒಳಗಡೆ ನೀವು ರಿಜಿಸ್ಟರ್ ಆಗಿರುವಂಥ ಕಾಲೇಜ್ಗಳಲ್ಲಿ ಅಡ್ಮಿಷನ್ಗಳನ್ನು ತಗೋಬಹುದು. ಇದನ್ನು ಅಡ್ಮಿಷನ್ ಮಾಡೋಕೆ ಭಾಳ ಸಿಂಪಲ್ ಐತ್ರಿ. ಜಸ್ಟ್ ಸಿಂಪಲ್ ಏನಪ್ಪ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ KCET ಎಕ್ಸಾಮ್ ಬರೀಬೇಕು, ಪಾಸಾಗೂ ಆಗಬೇಕು, ಬರೀಬೇಕು. ಅದರ ಬೇಸಿಸ್ ಮೇಲೆ ಕೇಳಿದವ್ರು ನಿಮಗೆ ಸೀಟ್ ಹಂಚಿಕೆಗಳನ್ನು ಮಾಡ್ತಾರೆ. ಇವೊಂದು
ನೀವು ಜಸ್ಟ್ ಅಟೆಂಡ್ ಆಗಿದ್ರೆ ಸಾಕು. ಈ ಒಂದು ನೀವು ಪ್ರೈವೇಟ್ ಕಾಲೇಜಲ್ಲಿ ಡೈರೆಕ್ಟ್ ಹೋಗಿ ಅಡ್ಮಿಷನ್ಗಳನ್ನು ಕೂಡ ತೊಗೋಬೋದು ರೀ. KCET ಅಟೆಂಡ್ ಆದರೆ ಸಾಕು, ಡೈರೆಕ್ಟ್ ಅಡ್ಮಿಷನ್ಗಳನ್ನು ಕೂಡ ತೊಗೋಬೋದು. ಒಂದಷ್ಟು ಕಾಲೇಜುಗಳು ಈಗ ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ KCET ಅಟೆಂಡ್ ಆಗಲಿಲ್ಲ ಅಂದರೂ ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಸೀಟ್ಗಳನ್ನು ಕೊಡ್ತಾ ಇದ್ದಾರೆ. ಹೌದಾ? ಸೊ ಇದು ಒಂದಿಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ. BSc ನರ್ಸಿಂಗ್ ಯಾಕೆ ಮಾಡ್ಬೇಕ್ರಿ, BSc ನರ್ಸಿಂಗ್ ಎದಕ್ಕೆ ಮಾಡ್ಬೇಕ್ರಿ ಅಂತಂದ್ರೆ ಕರ್ನಾಟಕದಲ್ಲಿ ನನಗೆ ಸ್ಟೇಬಲ್ ಜಾಬ್ ಬೇಕು, ನನಗೆ ಜಾಬಿಂದ ತೆಗಿಬಾರ್ದು, ನಾನು ಇದು ಇಂಡಿಯಾ ಅಲ್ಲ ಎಲ್ಲರೂ ತೊಗೊಂಡು ಹೋಗಿದ್ರು ನಾ ಬದುಕಬೇಕು, ಯಾವುದೋ ಕಂಟ್ರಿಗೆ ಹೋದರೂ ಬದುಕಬೇಕು, ಒಳ್ಳೆ ಆಪ್ಷನ್ BSc ನರ್ಸಿಂಗ್. ನಾ KS ಆಗಬೇಕು, IAS ಆಗಬೇಕು, UPSC ಎಕ್ಸಾಮ್ ಬರೀಬೇಕು, BSc ನರ್ಸಿಂಗ್ ಚಾನ್ಸ್ ಅದಕ್ಕೂ ಇದೆ. ಇಲ್ಲ ನಾನು ಲೆಕ್ಚರ್ ಆಗಬೇಕು, MSc ನರ್ಸಿಂಗ್ ಮಾಡ್ಕೊಳ್ರಿ, PhD ಮಾಡ್ಕೊಳ್ರಿ, ಲೆಕ್ಚರ್ ಆಗ್ತೀರಿ, ಪ್ರೊಫೆಸರ್ ಆಗ್ತೀರಿ ನರ್ಸಿಂಗ್ ಕಾಲೇಜುಗಳಲ್ಲಿ. ಇದು ಕೂಡ ಒಂದು ಹೈಯರ್ ಎಜುಕೇಷನ್ ಆಪ್ಷನ್ ಇದೆ. ಸೊ ಇದು ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ಸ್. ಓಕೆ, ಮತ್ತೇನಾದರೂ ಹೆಚ್ಚು ಕಡಿಮೆ ಆದ್ರೆ ಸಮಾಲಿಸ್ಕೋರಿ. ಡೌಟ್ ಇದ್ರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿರಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಸೋ ಮಚ್.